KCN में आपका स्वागत है। मैं किंग हमीद। सद्दाम मारा रो सिद्दीक सद्दाम को दिया लो मुझे तो मत एक ಇವತ್ತು ಕರ್ನಾಟಕ ರಾಜ್ಯದ ಹೌಸಿಂಗ್ ಮತ್ತು ವಕ್ಫ್ ಸಚಿವರಾದ ಮೈನಾರಿಟಿ ಸಚಿವರಾದ ನಮಗೆ ಅಣ್ಣನ ಸಮಾನಾದ BZ ಜಮೀರ್ ಅಹಮದ್ ಖಾನ್ ಅವರ ಹುಡ್ದಬ್ಬ ಅಲ್ಲ ಇದು, ನಮಗೆಲ್ಲ ಹಬ್ಬ ಒಂದು. ಇಡೀ ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಜನ ಅವ್ರ ಹುಡ್ದಬ್ಬವನ್ನು ಆಚರಣೆ ಮಾಡ್ತಾರೆ. ಯಾವ ರೀತಿ ಅಂದರೆ ಅವ್ರ ಸೇವೆ ಯಾವ ರೀತಿ ಇದೆ ಅದೇ ರೀತಿ ನೋಡ್ತಾ ಇದ್ದೀರಾ ನೀವು. ಇವತ್ತು ಬೆಳಿಗ್ಗೆ ಒಂದು ಓಲ್ಡ್ ಏಜ್ ಹೋಮ್ಗೆ ಹೋಗಿ ಸುಮಾರು 100 ಜನಕ್ಕೆ ಬಟ್ಟೆ ಕೊಡೋಂಥದ್ದು, ಅನ್ನ ಕೊಡೋಂಥದ್ದು, ಅವ್ರಿಗೆಲ್ಲ ಏನು ಬೇಕು ವ್ಯವಸ್ಥೆ ಮಾಡಿ ನಮ್ದು 2ನೇ ಕಾರ್ಯಕ್ರಮ ಇವತ್ತು ನಮ್ಮ ಮೈಸೂರಿನ ಕ್ಯಾರ್ ಹಾಸ್ಪಿಟ್ಲ್ ಅಥವಾ ಯಾರು ರೋಗಿಗಳಿದ್ದಾರೆ ಅವ್ರ ಕಡೆಯವರು ಮತ್ತು ತೀರಾ ಅನ್ನಕ್ಕೆ ಕಾಯ್ಕ ಕುಂದ್ಕೊಂಡಂಥವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿಸೋಂಥ ಒಂದು ಅಜ್ಜು ಬ್ರದರ್ಸ್ ಮತ್ತು ನಮ್ಮ ಒಕ್ಮಳ್ಳಿ ಜಿಲ್ಲಾ ಒಕ್ಮಳ್ಳಿ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ನೋಡಿದ್ರೆ ನಮ್ಗೆ ಸಂತೋಷ ಆಯ್ತದೆ. ಇವರದ ಹುಡ್ದಬ್ಬ ಡೈಲಿ ಬಂದರೂ ನಾವು ಮಾಡಕ್ಕೆ ಸಿದ್ಧವಿದ್ದೀನಿ. ಯಾಕಂದ್ರೆ ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಯ್ತೈತೆ, ಅದರಿಂದ ನೊಂದೋರ್ಗೆ ಅನುಕೂಲ ಆಯ್ತದೆ. ಇದು ಮೈಸೂರು ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ. ಅವರು ಇವತ್ತು ಹೌಸಿಂಗ್ ಮಿನಿಸ್ಟರ್ ಆಗಿರೋದು, ನಾವು ಹೌಸಿಂಗ್ ಮಿನಿಸ್ಟರ್ ಆಗೋರೆ ಅಂತಲ್ಲ, ಅಜ್ಜು ಬ್ರದರ್ಸ್ ಸುಮಾರು ಮೈಸೂರಲ್ಲಿ ಒಂದು 20 ವರ್ಷದಿಂದ ಮಾಡ್ಕೊಬರ್ತಾ ಇದ್ವಿ. ಪ್ರತಿ ವರ್ಷ ಅದ್ದೂರಿಯಾಗಿ ಮಾಡ್ಕೊಬರ್ತಾ ಇದ್ವಿ. ಮುಂದಿನ ವರ್ಷ ಇವತ್ತು ಹೌಸಿಂಗ್ ಮಿನಿಸ್ಟರ್ ಇದ್ದಾರೆ. ನಮ್ಮೆಲ್ಲ ನಿರೀಕ್ಷೆ ಅವರು ಈ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಬೇಕು. ಮುಂದೂಲ ಅವ್ರ ಹುಡ್ದಬ್ಬ ಉಪಮುಖ್ಯಮಂತ್ರಿ ಆಗಿ ಆಚರಣೆ ಮಾಡ್ಬೇಕಂತೇಳಿ ನನ್ನಂತ ಲಕ್ಷಾಂತರ ಜನ ನಿರೀಕ್ಷೆ ಇಟ್ಕೊಂಡವ್ರೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಮುಖ್ಯಮಂತ್ರಿಗೆ ಮತ್ತು ಹೈಕಮಾಂಡ್ಗೆ ಈ ಮುಖಾಂತರ ಅವ್ರ ಹುಡ್ದಬ್ಬದ ದಿನ ಮನವಿ ಮಾಡ್ಕೊತೀನಿ. ತುಂಬ ಸೇವೆ ಇದೆ ಜಮೀರ್ ಅಹಮದ್ ಖಾನ್ ಅವ್ರದ್ದು. ಸರ್ಕಾರದ ಬರೋಂಥ ಯೋಜನೆಗಳು ಬಿಟ್ಟು ಅವರು ಸ್ವಂತ ಅವರ ಹಣದಲ್ಲಿ ಲಕ್ಷಾಂತರ ಜನಕ್ಕೆ ಇವತ್ತು ಅನುಕೂಲ ಮಾಡ್ತಾವ್ರೆ. ಯಾರು ಮಾಡಿದಂಥ ಮಂತ್ರಿಗಳು ಅವರು ಕೆಲಸ ಮಾಡ್ತಿರೋದು ನೋಡಿದ್ರೆ ಇಂಥವ್ರಿಗೆ ಇನ್ನೂ ಕಾಂಗ್ರೆಸ್ ಪಕ್ಷ ಅಧಿಕಾರ ಜಾಸ್ತಿ ಕೊಡಬೇಕು. ಜಾಸ್ತಿ ಕೊಟ್ಟು ಎಲ್ಲ ಸಮಾಜದ ಸೇವೆ ಮಾಡೋಂಥ ಇವತ್ತು ನೋಡ್ತಾ ಇದ್ದೀರಾ ನೀವು. ಒಂದೊಂದು ಮನೆಗೆ ಅಪ್ಲಿಕೇಶನ್ ಹಾಕಿ ಸುಮಾರು ವರ್ಷ ಆಗಿತ್ತು. ಇವತ್ತು ಅಂಥವ್ರಿಗೆ ಎಲ್ಲ ಜಿಲ್ಲೆಗಳಲ್ಲಿ ಲಕ್ಷಾಂತರ ಮನೆ ಕೊಡೋಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು. ಅದೇ ರೀತಿ ನೊಂದಂಥವ್ರಿಗೆ ಎಲ್ಲೇ ಒಂದು ಕಾಯಿಲೆ ಅಂತ ಹೇಳಲಿ, ಒಂದು ಆಕ್ಸಿಡೆಂಟ್ ಆಗ್ಬಿಡ್ಲಿ, ಒಬ್ರು ತೀರೋಗ್ಲಿ, ಅವರು ಯಾವುದೇ ಸರ್ಕಾರದ ಯೋಜನೆ ಕಾಯಲ್ಲ, ಅವ್ರ ಸ್ವಂತ ಹಣದಲ್ಲಿ ಇವತ್ತು ಲಕ್ಷಾಂತರ ಜನಕ್ಕೆ ಸಹಾಯ ಮಾಡೋಂಥದ್ದಾಗಿರ್ಬೋದು. ಇಂಥ ವ್ಯಕ್ತಿ ಈ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆದರೆ ಇನ್ನೂ ಜಾಸ್ತಿ ಕೆಲಸ ಮಾಡೋಕೆ ಅವ್ರಿಗೆ ಅನುಕೂಲ ಆಯ್ತು ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ 7 ಕೋಟಿ ಜನತೆ ಪರವಾಗಿ ಅವ್ರ ಹುಟ್ಟುಹಬ್ಬದ ಶುಭಾಶಯನ್ನು ಹೇಳ್ತೀನಿ. ಇದು ಹುಟ್ಟುಹಬ್ಬ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ಹಬ್ಬ ಆಗಿದೆ. ಮುಂದಿನ ದಿನದಲ್ಲಿ ಇಡೀ ಅಜ್ಜು ಬ್ರದರ್ಸ್ ತಂಡ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರ ಹುಟ್ಟುಹಬ್ಬದ ದಿನ ಸೇವೆ ಮಾಡ್ತೀವಿ. खान का जो बर्थडे है, इसके मौके पर जो है यहाँ KR अस्पताल के पास यहाँ पे खाने का जो इंतजाम किया है, इसके मौके में क्या कहना चाहते हैं सर? ಈ ರಾಜ್ಯದ ಮುಖ್ಯಮಂತ್ರಿ ಆದ ಮಾನ್ಯ ಸಿದ್ದರಾಮಯ್ಯ ಅವರು ಈ ವಕ್ಫ್ ಮಂಡಳಿ ಹೌಸಿಂಗ್ ಬೋರ್ಡ್ ಏನ್ ಅವ್ರ ಆಪ್ತರಿಗೆ ಮಿನಿಸ್ಟರ್ ಸಚಿವ ಕೊಟ್ಟವ್ರೆ, BZ ಜಮೀರ್ ಅಹಮದ್ ಅಭಿವೃದ್ಧಿ ಸರ್ದಾರ ಅಂದ್ರೆ ಏನು ಅದರಲ್ಲಿ ತಪ್ಪಾಗಲ್ಲ. ಇವತ್ತು ಏನು ಅವರು ಹುಟ್ಟಿದ್ದು ಜನ್ಮ ಹಬ್ಬದ ಒಂದು ಇಡೀ ಕರ್ನಾಟಕದಲ್ಲಿ ಏನ್ ಸಂತೋಷ ಖುಷಿ ಪಡ್ತಾವ್ರೆ. ಇಂಥ ಲೀಡರ್ಗಳು ಇರಬೇಕು. ಇಂಥ ಲೀಡರ್ಗಳಿಗೆ ಸಚಿವ ಸಿಗ್ಬೇಕು. ನೆಕ್ಸ್ಟ್ ಬರೋ ದಿನದಲ್ಲಿ ಇನ್ನೂ ನೆಕ್ಸ್ಟ್ 5 ವರ್ಷ ಕಾಂಗ್ರೆಸ್ ಆಡಳಿತಾನೆ ಬರೋದು. ಇಂಥವ್ರಿಗೆ ಒಂದು ಉಪಮುಖ್ಯಮಂತ್ರಿ ಕೊಟ್ರೆ ಅನೇಕ ಬಡವ್ರಿಗೆ ಸಹಾಯ ಆಗುತ್ತೆ. ಅನೇಕ ಏನ್ ಪಾರ್ಟಿ ವರ್ಕರ್ ಇದ್ದಾರೆ ಅವ್ರಿಗೂ ಒಂದು ಒಳ್ಳೇದಾಗುತ್ತೆ. ಅದೇನು ಪಾರ್ಟಿ ಗ್ರಾಂಡ್ ಅದೇ ಇರಬೇಕು ಅಂತ ಇಲ್ಲ, ಅವ್ರ ಸ್ವಂತ ದುಡ್ಡಲ್ಲಿ ಬಡವರಿಗೆ ಸಹಾಯ ಆಗ್ಬೇಕು ಅಂತ ಒಂದು ಈ ಪಾರ್ಟಿಗೆ ಕೆಲಸ ಮಾಡ್ತಾವ್ರೆ. ಈಗ ಏನು ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ಗೆ ವಕ್ಫ್ ಮಂಡಳಿ ಅಜ್ಜು ಬಿರಾದರ್ಸ್ಗೆ ಕೊಟ್ಟವ್ರೆ. ತುಂಬಾ ಉತ್ತಮ ಕೆಲಸ ಮಾಡಿದ್ದೀರಾ.
ಅಜ್ಜು ಬಿರಾದರ್ಸ್ ಏನು ನಿಮ್ಮ ಸ್ವಂತ ತಮ್ಮಿಂದ ಜಾಸ್ತಿ ಅವರು ನಿಮ್ ಬಗ್ಗೆ ಅಷ್ಟು ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಈಗ ಅವರು ಹುಟ್ಟಿದ ಹಬ್ಬಕ್ಕೆ ಎಲ್ಲಾ ರೀತಿಯಿಂದ ಬಡವ್ರಿಗೆ ಒಂದ್ ಒಳ್ಳೇದಾಗ್ಬೇಕು, ಒಂದ್ ಅಭಿವೃದ್ಧಿ ಆಗ್ಬೇಕು ಅಂತ ಕೆಲಸ ಮಾಡ್ತಾವ್ರೆ. ನಾವು ಅಜ್ಜು ಬಿರಾದರ್ಸ್ಗೆ ಏನ್ ವರ್ಕ್ ಚೇರ್ಮನ್ ಆಗೋರೆ ಅಜೀಜುಲ್ಲಾ ಅಜ್ಜು ಅವ್ರಿಗೆ ಶುಭಾಶಯ ಕೊಡ್ತೀನಿ. ಇಂಥ ಕಾರ್ಯಕ್ರಮ ನಾವು ಮಾಡ್ತಾ ಇರ್ಬೇಕು. ಈ ಬಡವರು ಅವರು ಬೈಯಿಂದ ಹೇಳಿಲ್ಲ ಆದ್ರೂ ಅವ್ರ ಹೊಟ್ಟೆಯಿಂದ ಅವ್ರಿಗೆ ಜಮೀರ್ ಅಹಮದ್ಗೆ ಆಶೀರ್ವಾದ ಸೇರುತ್ತೆ. ಅಂತ ವ್ಯಕ್ತಿ ನಮ್ಗೆ ಪುನಃ ಸಿಕ್ಕಲ್ಲ. ದೇವ್ರ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊತೀವಿ. ನಮ್ಮ ಮಾಧ್ಯಮ ಮುಖಾಂತರ ಈ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಒಂದು ಶುಭಾಶಯ ಹೇಳ್ತಾ ನಮ್ಮ ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.